ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ನಾವು ನೋಡುವಂತಹ ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆ ತಾಲೂಕಿನ ವಿಶ್ವ ಪರಂಪರೆಯ ಪವಿತ್ರ ತಾಣಗಳಲ್ಲಿ ಒಂದಾದ ಜೈನ ಕಾಶಿ ಮೂಡಬಿದಿರೆಯ ಸಾವಿರ ಕಂಬ ಎಂದೇ ಪ್ರಸಿದ್ಧವಾದ ತ್ರಿಭುವನ ತಿಲಕ ಚೂಡಾಮಣಿ ಬಸದಿ. ಸಾವಿರದ 8 ಬಿಂಬದ ಕಂಬದ ಬಸದಿ ಮೂಡಬಿದಿರೆಯಲ್ಲಿರುವ ಒಂದು ಭವ್ಯವಾದ ಸಾವಿರ ಕಂಬದ ದೇವಾಲಯವಾಗಿದೆ. ಈ ದೇವಾಲಯ ಪಟ್ಟಣವು ಅನೇಕ ಜೈನ ದೇವಾಲಯಗಳಿಂದ ಕೂಡಿರುವುದರಿಂದ ಇದನ್ನು ಭಾರತದ ಜೈನ ಕಾಶಿ ಎಂದು ಕೂಡ ಕರೆಯಲಾಗುತ್ತದೆ. ಮೂಡಬಿದಿರೆಯು ಹಲವು ವರ್ಷಗಳ ಹಿಂದೆ ಬಿದಿರು ಬೆಳೆಗೆ ಪ್ರಸಿದ್ಧವಾಗಿತ್ತು. ಪೂರ್ವ ದಿಕ್ಕಿನಲ್ಲಿ ಬಿದಿರು ಬೆಳೆಯುವ ಪಟ್ಟಣವಾದ್ದರಿಂದ ಮೂಡಬಿದಿರೆ ಎಂದು ಹೆಸರು ಬಂತು. ಈ ಹೆಸರಿಗೂ ಮುನ್ನ ಈ ಪಟ್ಟಣವನ್ನ ವೇಣುಪುರ ಎಂದು ಕರೆಯುತ್ತಿದ್ರು. ವೇಣು ಎಂದರೆ ಸಂಸ್ಕೃತದಲ್ಲಿ ಬಿದಿರು ಎಂದೇ ಅರ್ಥವಿರುವುದರಿಂದ ಹಿಂದಿನ ಕಾಲದಿಂದಲೂ ಬಿದಿರು ಮತ್ತು ಈ ಪಟ್ಟಣದ ಹೆಸರು ಜೊತೆಯಾಗಿವೆ. ಇಲ್ಲಿಗೆ ಸಮೀಪದ ವೇಣೂರು ಪಟ್ಟಣವು ಕೂಡ ತನ್ನ ಹೆಸರಿನಲ್ಲಿ ಬಿದಿರಿನ ನಂಟು ಹೊಂದಿರುವುದು ಈ ಪ್ರದೇಶದಲ್ಲಿ ಬಿದಿರು ಸಮೃದ್ಧವಾಗಿ ಬೆಳೆಯುತ್ತೆಂಬುದಕ್ಕೆ ಸಾಕ್ಷಿಯಾಗಿದೆ. ತುಳು ಭಾಷೆಯಲ್ಲಿ ಮೂಡಬಿದಿರೆಯನ್ನ ಬೆದ್ರ ಎಂದು ಕರೆಯುವುದು ಕೂಡ ಬಿದಿರಿನ ನಂಟನ್ನ ಸೂಚಿಸುತ್ತದೆ. ಇನ್ನು ಇಲ್ಲಿನ ಸ್ಥಳದ ವಾಸ್ತುಶಿಲ್ಪ, ಇತಿಹಾಸ ಹಾಗೂ ಇನ್ನು ಅನೇಕ ಮಾಹಿತಿಯನ್ನ ಇಲ್ಲಿನ ಜೈನ ಮಠಾಧೀಶರಾದ ಸ್ವಸ್ತಿ ಶ್ರೀ ಜಗದ್ಗುರು ಡಾಕ್ಟರ್ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯ ಪಟ್ಟಾಚಾರ್ಯವರ್ಯರಿಂದ ತಿಳಿಯೋಣ. ಓಂ ನಮಃ ಸಿದ್ದೇಭ್ಯಃ. ತ್ರಿಜಗತ್ಸ್ವಾಮಿ ಜಿನೇಂದ್ರ ಸಿದ್ಧ ಶಿವಲೋಕಾರಾಧ್ಯ ಸರ್ವಜ್ಞ ಶಂಭೂ ಜಗನ್ನಾಥ ಜಗತ್ಪಿತಾಮಹ ಹರ ಶ್ರೀಕಾಂತ ವಾಣೀಶ ವಿಷ್ಣು ಜಿತಾನಂಗ ಜಿನೇಶ್ವರ ಪಶ್ಚಿಮ ಸಮುದ್ರಾದೀಶ್ವರ ನಿಜಮಂ ತೋರು ದಯಾಳುವೆ ತಳುವಿದೇಂ ರತ್ನಾಕರಾದೀಶ್. ಮಹಾಕವಿ, ಹೆಮ್ಮೆಯ ಕವಿ, ರತ್ನಾಕರವರ್ಣಿಯ ನಗರ ಮೂಡುವೇಣುಪುರ, ಕ್ಷೇಮವೇಣುಪುರ, ಪ್ರಾಗ್ವೇಣುಪುರ, ಬೆದ್ರ ಎಂದು ಪ್ರಸಿದ್ಧವಾದ ಇತಿಹಾಸ ಪ್ರಸಿದ್ಧ 32 ಪ್ರಾಚೀನ ಪಟ್ಟಣಗಳಲ್ಲಿ 74 ಮಹಾಸಂಸ್ಥಾನಗಳಲ್ಲಿ ಒಂದಾದ ವಿಶ್ವಪ್ರಸಿದ್ಧ ಜೈನಕಾಶಿ ಮೂಡುಬಿದಿರೆಯ ಸಾವಿರ ಕಂಬದ ಬಸದಿ. ಇದರ ಚಿತ್ರೀಕರಣವನ್ನು ಇದೀಗ ನಮ್ಮ ಊರಿನ ಹೆಮ್ಮೆಯ ಮಾರ್ನಾಡಿನ ಶ್ರೀಯುತ ಯಶವಂತ್ ಹೆಗ್ಡೆ ಅವರು ಮಾಡಿದ್ದಾರೆ. ಜನಮಾನಸಕ್ಕೆ ನಮ್ಮೆಲ್ಲ ಪವಿತ್ರ ಕ್ಷೇತ್ರಗಳು ಅತ್ಯಂತ ಮಾನಸಿಕವಾಗಿ, ಶಾರೀರಿಕವಾಗಿ ದುಗುಡ ದುಮ್ಮಾನಗಳಲ್ಲಿ ಇರತಕ್ಕಂಥ ವ್ಯಕ್ತಿಗಳನ್ನು ಮೇಲೆತ್ತತಕ್ಕಂಥ ಪವಿತ್ರ ಭೂಮಿಯಾಗಿದೆ. ಈ ಪವಿತ್ರ ಭೂಮಿಯಲ್ಲಿ ಅದೆಷ್ಟೋ ತಪಸ್ವಿಗಳು ತಪಸ್ಸನ್ನು ಆಚರಿಸಿದ್ದಾರೆ. ಇದೊಂದು ಆದರ್ಶ ಸರ್ವಧರ್ಮ ಸಮನ್ವಯದ ಕೇಂದ್ರವಾಗಿದೆ. ಅಂತಹ ಕೇಂದ್ರಗಳಲ್ಲಿ 18 ಬಸದಿ, 18 ದೇಗುಲ, 18 ಕೇರಿ, 18 ಸರೋವರಗಳಿವೆ. ಈ ಒಂದು ಪವಿತ್ರ ಭೂಮಿಯಲ್ಲಿ 18 ಬಾವಿಗಳು ಇರುವಂಥದ್ದು. 18 ಅಂದರೆ ದೋಷಗಳು ಅದು ಪೂರ್ಣ ಕಳೆದುಕೊಂಡ ನಂತರ ಒಬ್ಬ ಆತ್ಮನು ಮಹಾತ್ಮನಾಗಿ ಪರಮಾತ್ಮನಾಗುವುದು ಸಾಧ್ಯ ಇದೆ ಅನ್ನುವ ಸತ್ಯವನ್ನು ಭಾರತೀಯ ಸಂಸ್ಕೃತಿಯಲ್ಲಿ ತೋರಿಸಿದ್ದಾರೆ. ಈ ನೆಲೆಯಲ್ಲಿ ಜೈನಕಾಶಿ ಮೂಡುಬಿದಿರೆಯ ಮುಕುಟಪ್ರಾಯವಾಗಿರ್ತಕ್ಕಂಥ ಸಾವಿರ ಬಿಂಬದ ಕಂಬದ ಬಸದಿ ಹೇಳುವುದಕ್ಕೆ ಅನುಕೂಲವಾಗಲಿ ಅಂತೇಳಿ 1008 ಬಿಂಬ ಇದ್ದರು, ಅದಕ್ಕೆ ಸಾವಿರ ಕಂಬದ ಬಸದಿ ಅಂತ ಹೇಳಿದರು. ಅದು ನಿಜವಾಗಿಯೂ 1008 ಬಿಂಬಗಳಿರುವ ಕಂಬದ ಬಸದಿಯಾಗಿದೆ. ಬೃಹದಾಕಾರದ ದೇಗುಲ 3 ಎಕರೆ ಪ್ರದೇಶದಲ್ಲಿ ತನ್ನ ವೈಭವವನ್ನು ಕೈಬೀಸಿ ಕರೆಯುತ್ತಿದೆ. ಇದರಲ್ಲಿರತಕ್ಕಂಥ ಮೂಲ ಸ್ವಾಮಿ 9 ಅಡಿ ಎತ್ತರದ ಭಗವಾನ್ ಚಂದ್ರನಾಥ ಸ್ವಾಮಿಯ 700 ಮನೆಯ ಸ್ವರ್ಣವನ್ನು ದಾನವಾಗಿ ನೀಡಿ ಮಾಡಿದಂಥ ಒಂದು ಮೂರ್ತಿಯಾಗಿದೆ. ಅದು 8ನೆಯ ತೀರ್ಥಂಕರರಾದ ಚಂದ್ರನಾಥ ಸ್ವಾಮಿ, ಸರ್ವ ರೋಗ ಹರನಾದಂಥ ಭಗವಾನ್ ಚಂದ್ರಪ್ರಭ ಸ್ವಾಮಿಯ ಗರ್ಭಗೃಹದಲ್ಲಿ ವಿರಾಜಮಾನರಾಗಿದ್ದಾರೆ. ಅವರ ಮುಂದೆ ಮತ್ತೆ 6 ಮಂಟಪಗಳಿವೆ. ಅದು ಕ್ರಮವಾಗಿ ಕಲಶ ಸುಖನಾಸಿ ಮಂಟಪ, ತೀರ್ಥಂಕರ ಮಂಟಪ, ಗದ್ದುಗೆ ಮಂಟಪ, ಚಿತ್ರಾದೇವಿ ಮಂಟಪ, ಭೈರಾದೇವಿ ಮಂಟಪ, ಮುಖಮಂಟಪ, ಪ್ರವೇಶದ್ವಾರ ಮಂಟಪ ಅಂತ ಹೇಳಿ ಹೀಗೆ 7 ಮಂಟಪಗಳು ನಮ್ಮ ಜೀವನದ ಉದ್ದೇಶ ಪಾರಮಾರ್ಥಿಕರದು ಸಪ್ತ ಪರಮಸ್ಥಾನವನ್ನು ಪಡೆಯುವಂಥದ್ದು. ಸಪ್ತ ಪರಮಸ್ಥಾನವನ್ನು ನಾವು ತಲುಪಿದರೆ ಮೋಕ್ಷವನ್ನು ತಲುಪಿದ ಹಾಗೆ ಅನ್ನುವ ಭಾವನೆಯು ಆ ಭಗವಂತನ ದರ್ಶನದಿಂದ ಆಸ್ತಿಕ ಬಾಂಧವರಿಗೆ ಸಿಗಬೇಕು ಅನ್ನುವ ದೃಷ್ಟಿಯಲ್ಲಿ ಈ ಬೃಹದಾಕಾರದ ದೇಗುಲಗಳನ್ನು ವಿಶಿಷ್ಟ ಮಂಟಪಗಳಿಂದ ರಚನೆ ಮಾಡಿದ್ದಾರೆ. ಇಲ್ಲಿ ವಿಶೇಷವಾಗಿ ಪ್ರವೇಶದ್ವಾರ ಮಂಟಪದಿಂದ ಮುಂದೆ ಬಂದ ಹಾಗೆ ನಮಗೆ ಕಾಷ್ಟಶಿಲ್ಪದ ವೈಭವದಿಂದ ಕಂಗೊಳಿಸುವ ಶೈವ, ವೈಷ್ಣವ, ಜೈನ ಮತ್ತು ದ್ರಾವಿಡ ಸರ್ವಧರ್ಮದ ಸಮನ್ವಯತೆಯನ್ನು ಮಾಡಿದಂಥ ಒಂದು ಮೂರ್ತಿ ಶಿಲ್ಪವನ್ನು ಕಾಣಬಹುದು.
ಅದರಲ್ಲಿ ಅನಂತ ಶಯನ, ಶ್ರೀರಾಮ ಪಟ್ಟಾಭಿಷೇಕ, ಭಗವಾನ್ ಪಾರ್ಶ್ವನಾಥರು, ತೀರ್ಥಂಕರರ ಜನ್ಮಾಭಿಷೇಕ ಕಲ್ಯಾಣ ಮತ್ತು ಪಂಚನಾರಿ ತುರಗ, ನವನಾರಿ ಕುಂಜರವನ್ನು ಸುಂದರವಾಗಿ ಲತಾ, ಬಳ್ಳಿ, ಪಕ್ಷಿಗಳೊಂದಿಗೆ ಅದರಲ್ಲಿ ಚಿತ್ರಿಸಿದ್ದಾರೆ. ಹಾಗೆಯೇ ಮುಂದುವರಿದಂತೆ ನಮಗೆ ಭೈರವರಸರ ಮಡದಿಯಾದ ನಾಗಲಾದೇವಿಯು ನಿರ್ಮಾಣ ಮಾಡಿದ 60 ಅಡಿ ಎತ್ತರದ ಮಾನಸ್ತಂಭವು ನಮಗೆ ಸುಂದರವಾದ ಚಿತ್ತಾರಗಳೊಂದಿಗೆ ಕಂಗೊಳಿಸ್ತದೆ. ಅದರ ಅರ್ಥ ನಮ್ಮಲ್ಲಿರತಕ್ಕಂಥ ಮಾನಸಿಕವಾಗಿರ್ತಕ್ಕಂಥ ಅಹಂಕಾರ ಏನಿದೆ ಅದನ್ನು ನಾವು ಅಲ್ಲೇ ಬಿಟ್ಟು ಮುಂದೆ ಹೋಗಬೇಕು ಅನ್ನೋ ಅರ್ಥವನ್ನು ತೋರಿಸ್ತದೆ. ಯಾವಾಗ ನಮ್ಮ ಮನಸ್ಸು ಪರಿಶುದ್ಧವಾಗ್ತದೆ ಆಗ ಎಲ್ಲವನ್ನೂ ಸ್ವೀಕಾರ ಮಾಡ್ತದೆ. ಅಲ್ಲಿರತಕ್ಕಂಥ ಭೈರಾದೇವಿ ಮಂಟಪ ಪ್ರವೇಶ ಮಾಡಿದಂತೆ ಅದರಲ್ಲಿ ಜಗತ್ತಿನ ವಿವಿಧ ರೀತಿಯ ಸಂಸ್ಕೃತಿಗಳು, ಜೀವ ವೈವಿಧ್ಯಗಳು, ಪರಿಸರ, ಪ್ರಕೃತಿ ಅದರ ಸಮ್ಮಿಳಿತವಾಗಿ ಸಂಸಾರದಿಂದ ಹೊರತಾದಂಥ ಸನ್ಯಾಸತ್ವ ಮತ್ತು ಭಗವಾನ್ ದೇವಾದಿದೇವರಾದಂಥ ತೀರ್ಥಂಕರರ ಮೂರ್ತಿಗಳನ್ನು ಕೆತ್ತಿದ್ದಾರೆ. ಅದರಲ್ಲಿ ವಿಶೇಷವಾಗಿ ರಾಮ ಸೇತುವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಹನುಮಂತನನ್ನು ಲೆಕ್ಕ ಮಾಡತಕ್ಕಂಥ ಒಂದು ಸ್ತಂಭ, ಅದೇ ರೀತಿಯಾಗಿ ವಿವಿಧ ಬಳ್ಳಿಗಳ ಒಂದು ನಾಗಮಂಡಲ, ಆಮೇಲೆ ರಂಗವಲ್ಲಿಗಳು, ಈ ಚಿತ್ರಗಳನ್ನು ಕೆತ್ತಿದ್ದಾರೆ. ಆನಂತರ ಗುರುತ್ವಾಕರ್ಷಣದ ಬಲದಲ್ಲಿ ನಿಂತಹ ಕಂಬ, ಆಮೇಲೆ ಕಾಲಸೂಚಕವಾದಂಥ ಕಂಬ, ಸಪ್ತ ಸ್ವರಗಳನ್ನು ಹೊರಡಿಸುವ ಕಂಬ ಮತ್ತು ವಿಶೇಷವಾದಂಥ ಕುದುರೆ ಆನೆಗಳ ಕಂಬ, ಆನಂತರ ವಿಶೇಷವಾದಂಥ ಅಷ್ಟಾಯನಿಕದ ನಂದೀಶ್ವರ ದ್ವೀಪದ ಕಂಬ, ತೀರ್ಥಂಕರರ ಖಡ್ಗಾಸನದ ಕಂಬಗಳು ಮತ್ತು ವಿಶೇಷವಾದಂಥ ಜನ್ಮಾಭಿಷೇಕ ಕಲ್ಯಾಣದ ದೃಶ್ಯಗಳು, ಆನಂತರ ಗಣೇಶ, ಹನುಮಂತ, ರಾಮ ಮೊದಲಾದ ಆದರ್ಶ ಪುರುಷರು ಭಗವಂತರ ಸಮನ್ವಯತೆಯನ್ನು ಅಲ್ಲಿ ಕೆತ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ಅದರಲ್ಲಿ ನಮ್ಮ ಪ್ರಾಣಿ ಪ್ರಪಂಚ, ಜಗತ್ತಿನ ಶಾರ್ದೂಲ ಇರ್ಬೋದು, ಸಿಂಹ ಇರ್ಬೋದು, ಗಂಡಬೇರುಂಡ ಇರ್ಬೋದು, ಚಿರತೆ ಇರ್ಬೋದು, ಹುಲಿ ಇರ್ಬೋದು, ನಾನಾ ರೀತಿಯ ಆಫ್ರಿಕದ ಆನೆಗಳು, ಆಫ್ರಿಕದ ಜಿರಾಫೆಗಳು, ರಾಜಸ್ಥಾನದ ಮತ್ತು ಮರಳಿಗಾಡಿನ ದಿಬ್ಬ ಅಂತ ಹೇಳುವಂಥ ಒಂಟೆ, ಅದರ ಉಳುಮೆ, ಕೃಷಿ ಬದುಕಿನಲ್ಲಿ ಯಾವ್ಯಾವ ಪ್ರಾಣಿಗಳನ್ನು ಉಪಯೋಗ ಮಾಡ್ತಾಯಿದ್ರು ಅಂದಿನ 15ನೇ ಶತಮಾನದಲ್ಲಿ. ಜಗತ್ತಿನ ಯಾವ ಕಡೆಗೆ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಜನ ವಿವಿಧ ದೇಶಗಳಲ್ಲಿ ಯಾವ ರೀತಿಯ ವ್ಯಾಪಾರ ವಹಿವಾಟುಗಳನ್ನು, ಸಂಬಂಧಗಳನ್ನು ಇಟ್ಟುಕೊಂಡಿದ್ರು ಅನ್ನೋದನ್ನು ಸಾಹಸ ಪ್ರಿಯರಾದಂಥ ಈ ನಾಡಿನ ಒಂದು ವಿಶಿಷ್ಟತೆಯನ್ನು ತೋರಿಸ್ತದೆ. ಸಂಸ್ಕೃತಿಗೆ ಆ ಕಾಲದ ಎಷ್ಟು ದೊಡ್ಡ ಕೊಡುಗೆ ಇತ್ತು ಅನ್ನೋದನ್ನು ತೋರಿಸ್ತದೆ. ಕತ್ತಿವರಸೆ, ಯುದ್ಧದ ದೃಶ್ಯಗಳು, ಮನುಷ್ಯ ಸಂಬಂಧಗಳು, ಲೋಕಾಭಿರಾಮವಾಗಿ ಮಾತನಾಡುವುದು, ಕುಟ್ಟುವುದು, ಬೀಸುವುದು, ನೃತ್ಯ ಮಾಡುವುದು, ಉಪದೇಶವನ್ನು ಹೇಳುವುದು, ಯೋಗ, ಧ್ಯಾನ, ಕಂಬ, ಮಲ್ಲಯುದ್ಧ, ಆನಂತರ ವಿಶೇಷವಾಗಿ ಮಲ್ಲ ಕಂಬದಲ್ಲಿ ಯೋಗಗಳನ್ನು ಮಾಡುವಂಥದ್ದು, ದೊಂಬರಾಟ, ಸರ್ಪ ಮತ್ತು ಮನುಷ್ಯನ ಸಂಬಂಧ, ಪಶು ಪಕ್ಷಿಗಳು ಮತ್ತು ಮನುಷ್ಯ ಸಂಬಂಧ, ಯುದ್ಧ ಇದೆಲ್ಲವನ್ನು ಕೂಡ ಅದರಲ್ಲಿ ಕೆತ್ತಿರುವುದನ್ನು ನಾವು ಕಾಣಬಹುದು. ಸುಮಾರು 200ಕ್ಕಿಂತಲೂ ಮಿಕ್ಕಿದ ಜಗತ್ತಿನ ವಿವಿಧ ದೇಶಗಳ, ಅರಬ್ಬಿ ದೇಶದ ಕುದುರೆಗಳು, ಆಫ್ರಿಕದ ಜಿರಾಫೆಗಳು, ಏಷ್ಯಾ ಖಂಡದ ನಾನಾ ರೀತಿಯ ಪಶುಪಕ್ಷಿ ಪ್ರಾಣಿಗಳನ್ನು ಸುಂದರವಾಗಿ ಕೆತ್ತಿರುವುದನ್ನು ಕಾಣ್ತೇವೆ. ಇದು ಏನು ಹೇಳ್ತದೆ ಅಂದರೆ, ಸಂಸಾರದಲ್ಲಿ ಇಂತಹ ಚಿತ್ರವಿಚಿತ್ರವಾದ ಬದುಕು ನಾವೆಲ್ಲ ಸವೆಸ್ತಾ ಇದ್ದೇವೆ. ಆದರೆ ಇದರಿಂದಲೇ ನಾವು ತೃಪ್ತರಾಗುವುದಲ್ಲ. ಊಟ, ನಿದ್ರೆ, ಮೈಥುನದಿಂದಲೇ ಮನುಷ್ಯನ ಜೀವನ ಪರ್ಯಾವಸನ ಆಗುವುದಲ್ಲ, ಬದಲಾಗಿ ಆಧ್ಯಾತ್ಮ, ನಮ್ಮ ಬದುಕು ಮತ್ತು ಮುಂದಿನ ಭವಿಷ್ಯದ ಚಿಂತನೆ ಇದು ಕೂಡ ಅಗತ್ಯ ಅನ್ನುವುದನ್ನು ಈ ಬಸದಿಯಲ್ಲಿ ತೋರಿಸುವುದಕ್ಕಾಗಿ ಪುರುಷಾರ್ಥ ಚತುಷ್ಟಯ, ವಿವೇಕ, ವೈರಾಗ್ಯ, ಸಮಾಧಿ, ಷಟ್ಸಂಪತ್ತು ಮತ್ತು ಮೋಕ್ಷ ಅನ್ನುವುದನ್ನು ತೋರಿಸುವ ಹಾಗೆ ಅಲ್ಲಿ ಧ್ಯಾನ ಮುದ್ರೆಯ ತೀರ್ಥಂಕರರ ಬಿಂಬಗಳನ್ನು ಸುಂದರವಾಗಿ ಕಂಬಗಳಲ್ಲಿ ಒಂದು ನೃತ್ಯ ಭಂಗಿಯಲ್ಲಿರುವ ನೃತ್ಯಗಾತಿಯ ಹಾಗೆ ಆ ಕಂಬಗಳನ್ನು ಸುಂದರವಾಗಿ ಕೆತ್ತಿದ್ದಾರೆ. ಶಿಲ್ಪ ಸೌಂದರ್ಯವನ್ನು ಆಸ್ವಾದಿಸುವವರಿಗೆ ಇದೊಂದು ಶ್ರೀಮಂತ ಸ್ವರ್ಗವಾಗಿದೆ. ಅಷ್ಟು ಮಾತ್ರ ಅಲ್ಲ, ಆಧ್ಯಾತ್ಮದ ಧ್ಯಾನವನ್ನು ಬಯಸುವವರು, ಶಾಂತಿಯನ್ನು ಬಯಸುವವರು ಮುಂದೆ ಹೋದಾಗೆ ಚಿತ್ರದೇವಿ ಮಂಟಪದಲ್ಲಿ ದಿಕ್ಪಾಲಕರು, ಸರಸ್ವತಿ, ಭಕ್ತಿಪಂಥದ ನಾನಾ ರೀತಿಯ ಭಂಗಿಗಳು, ಆಮೇಲೆ ಶ್ರೀಮತ್ ಪರಮ ಗಂಭೀರ ಸ್ಯಾದ್ವಾದಮೋಗಲಾಂಚನಂ ಜಿಯಾ ತ್ರೈಲೋಕ್ಯನಾಥಸ್ಯ ಶಾಸನಂ ಜಿನಶಾಸನಂ ಅನ್ನುವ ಹಾಗೆ ಆ ಶಾಸನದಲ್ಲಿ ಆದಿವ್ಯಾಧಿ ಮೊದಲಾದ ಅನೇಕ ರೀತಿಯ ತಾಪತ್ರಯಗಳು, ಹುಟ್ಟು, ಜೀವನ, ಮರಣ, ಇದರಿಂದ ಬರತಕ್ಕಂಥ ಅನೇಕ ರೀತಿಯ ಕಷ್ಟ ಇವುಗಳನ್ನು ಹೊಡೆದೂಡಿಸಲು ಭಗವಂತನ ಮೊರೆ ಹೊಕ್ಕಾಗ
ನಮ್ಮೆಲ್ಲ ಅಪೇಕ್ಷೆಗಳು ಈಡೇರ್ತವೆ ಅನ್ನುವ ಶಾಸನಗಳನ್ನು ಆ ಕಾಲದ ರಾಜರುಗಳು ಅದರಲ್ಲಿ ಹಾಕಿದ್ದಾರೆ. ಅತಿ ಹೆಚ್ಚು ಶಾಸನಗಳಿರುವ ಶಿಲಾಶಾಸನಗಳಿರುವ ಒಂದು ಬಸದಿಯು ಕೂಡ ಸಾವಿರ ಬಿಂಬದ ಕಂಬದ ಬಸದಿ ಆಗಿದೆ. ಅದರ ಒಳಗೆ ಹೋದ ಹಾಗೆ ಅಲ್ಲಿ ಗದ್ದುಗೆ ಮಂಟಪ, ಇಲ್ಲಿಯ ರತ್ನ ವ್ಯಾಪಾರಿಗಳು ಮತ್ತು ಅನೇಕ ರೀತಿಯ ತುಂಡರಸರು ದಾನವಾಗಿ ಕೊಟ್ಟು ಸಿಂಹಾಸನವನ್ನು ಅಲ್ಲಿ ನಿರ್ಮಾಣ ಮಾಡಿ ಗುರುಗಳು ಜಪ ತಪ ಅನುಷ್ಠಾನ ಮಾಡುವುದಕ್ಕೆ ಅಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ. ಅದರ ಮುಂದೆ ಹೋದ ಹಾಗೆ ಗಂಧಕುಟಿ ಮಂಟಪದಲ್ಲಿ ತೀರ್ಥಂಕರ ಖಡ್ಗಾಸನದ ಪದ್ಮಾಸನದ ಸುಂದರ ಮೂರ್ತಿಗಳನ್ನು ನಾವು ನೋಡ್ಬೋದು. ಅದರ ಮುಂದೆ ನಿತ್ಯ ಪೀಠದಲ್ಲಿ ಅಭಿಷೇಕ ಆಗುತ್ತೆ, ಅದು ತ್ರಿಕಾಲ ಅಭಿಷೇಕ ಆಗುವಂಥ ಬಸದಿ. ಅದರ ಮುಂದೆ ಮತ್ತೆ ಕಲಶವನ್ನು ಇಡುವುದಕ್ಕೆ ಕಲಶ ಮಂಟಪವನ್ನು ಮಾಡಿದ್ದಾರೆ. ಅದರ ಮುಂದೆ ಮತ್ತೆ ಸುಖನಾಸಿ ಮಂಟಪ, ಲಕ್ಷ್ಮೀ ಮಂಟಪ ಮತ್ತು ಗರ್ಭಗೃಹ ಮಂಟಪ, ಒಟ್ಟು ಮಂಟಪಗಳು 9 ಆದರೂ ಅದರಲ್ಲಿ ಪರಿಗಣನೆಗೆ 7 ಮಂಟಪ ಮುಖ್ಯವಾಗಿರ್ತದೆ. ಆ ಒಂದು ಚಂದ್ರನಾಥ ಸ್ವಾಮಿಯು 1008 ಶುಭಲಕ್ಷಣದಿಂದ ಕಂಗೊಳಿಸ್ತಾರೆ. ವೀತರಾಗರಾಗಿದ್ದಾರೆ, ಹಿತೋಪದೇಶಿಯಾಗಿದ್ದಾರೆ. ಸರ್ವಜ್ಞ ಪೀಠದಲ್ಲಿ ಅಲಂಕಾರಗೊಂಡು ಅವರು ಶೋಭಾಯಮಾನವಾಗಿ ಅಭಿಷೇಕದ ಸಂದರ್ಭಗಳಲ್ಲಿ ದಿನದಲ್ಲಿ 3 ಬಾರಿ ಆ ಮೂರ್ತಿಯ ಬಣ್ಣ ಬದಲಾಗುವುದನ್ನು ನಾವು ಕಾಣಬಹುದು. ಅಂದರೆ ಪ್ರಕೃತಿಯೊಂದಿಗೆ ಅಷ್ಟಧಾತು ಒಂದು ವಿಚಿತ್ರವಾದಂಥ ಬಣ್ಣದಿಂದ ಕಂಗೊಳಿಸ್ತದೆ. ಚಿನ್ನದ ಲೇಪನ ಹೆಚ್ಚು 700 ಮನೆಯ ಜನರು ನೀಡಿರುವುದರಿಂದ ಪಳಪಳನೆ ಹೊಳೆಯುತ್ತದೆ. ಅದರ ಮೇಲೆ ಹೋದ ಹಾಗೆ ಸಹಸ್ರಕೂಟ ಬಿಂಬ ಅಥವಾ ಸಹಸ್ರಕೂಟ ಜಿನಾಲಯ, ಅದು ಸಾರ್ವಜನಿಕರಿಗೆ ಅಲ್ಲಿ ವೀಕ್ಷಣೆಗೆ ಅವಕಾಶ ಇರುವುದಿಲ್ಲ. ಆದರೂ ಅದರಲ್ಲಿ ಕೆಳಗಿನ ವೀಕ್ಷಣೆಗೆ ಅವಕಾಶ ಎಲ್ಲ ಕಡೆಯೂ ಇದೆ. ಮೇಲ್ಗಡೆ ಸಹಸ್ರಕೂಟ ಜಿನಾಲಯ ತುಳಸಿ ಕಟ್ಟೆಯ ರೂಪದಲ್ಲಿ 4 ನಿಟ್ಟಿನಿಂದ 256 ಮೂರ್ತಿಗಳು ಚಿಕ್ಕ ಚಿಕ್ಕ ಚಿಕಣಿ ಗಾತ್ರದಲ್ಲಿದೆ. ಅದನ್ನೆಲ್ಲ ನೋಡುವ ಹಾಗೆ ಭೈರಾದೇವಿ ಮಂಟಪದ ಮೇಲ್ಗಡೆ ತ್ರಿಕಾಲ ತೀರ್ಥಂಕರನ್ನು ಚಿತ್ರಿಸಿದ್ದಾರೆ. ಆ ನಂತರ ಸಹಸ್ರಕೂಟದಲ್ಲಿ ಎಡಬಲದಲ್ಲಿ ಪಾರ್ಶ್ವನಾಥರು, ಸುಪಾರ್ಶ್ವನಾಥರು ಮತ್ತು 24 ತೀರ್ಥಂಕರರ ಮೂರ್ತಿ ಇದೆ. ಅದರ ಮೇಲೆ ಸ್ಫಟಿಕದ ಸಿದ್ಧಕೂಟ ಅನ್ನುವ ಒಂದು ನೆಲೆ ಇದೆ. ಹೀಗೆ 3 ನೆಲೆಗಳುಳ್ಳಂಥ ಈ ವಿಶೇಷವಾದಂಥ ಬಸದಿಗೆ 22 ಗೇಜಿನ ತಾಮ್ರವನ್ನು ಹೊದಿಸಿ ಸುಮಾರು 15 ಟನ್ನಷ್ಟು ತಾಮ್ರವನ್ನು ಹೊದಿಸಲಾಗಿದೆ. 22 ಗೇಜಿನ ತಾಮ್ರ ದಪ್ಪ. ಆನಂತರ ಅದು ಒಂದು 3 ಇಂಚು ದಪ್ಪದ ಸಂಪಿಗೆ, ಸಾಗುವಾನಿ ಮತ್ತು ಹೆಬ್ಬಲಸಿನ ಹಲಗೆಗಳನ್ನು ಹಾಕಿ ಅದರಲ್ಲಿ ಜೇನುಮೇಣವನ್ನು ಬಳಿದು ಅದು ಬೇಸಿಗೆಗೆ ಮತ್ತು ಮಳೆಗಾಲಕ್ಕೆ ಬೇಕಾದ ಹಾಗೆ ಹಿಗ್ಗುವಿಕೆ ಮತ್ತು ಅಂಟುವಿಕೆ ಸರಿಯಾಗಿ ಆಗುವ ಹಾಗೆ ಇಲ್ಲಿಯ ಮಳೆ, ಇಲ್ಲಿಯ ಗಾಳಿ, ಇಲ್ಲಿಯ ಬಿಸಿಲು ಇದರಿಂದ ರಕ್ಷಣೆಯಾಗುವ ಹಾಗೆ ಸುಂದರವಾಗಿ ಆ ಮಾಡಿನ ರಚನೆ ಮಾಡಲಾಗಿದೆ. ಅದು ಅತಿ ಹೆಚ್ಚು ಇಳಿಜಾರಾದ ಪ್ರದೇಶ, ಇಳಿಜಾರಾಗಿ ಮೇಲ್ಛಾವಣಿಯನ್ನು ನಿರ್ಮಿಸಿರುವುದರಿಂದ ಮಳೆಯಿಂದ ಮತ್ತು ಬಿಸಿಲಿನಿಂದ ಆ ಮಾಡಿಗೆ, ಆ ಬಸದಿಗೆ ರಕ್ಷಣೆ ಆಗ್ತದೆ. ಈ ಕೇರಳ ಮತ್ತು ಕರ್ನಾಟಕದ ಕರಾವಳಿ ಭಾಗ, ಗೋವಾದವರೆಗೆ ಅತಿ ಹೆಚ್ಚು ಮಳೆ ಬೀಳುವುದರಿಂದ ಈ ಒಂದು ಕಾರಣದಿಂದ ಆ ಮೇಲ್ಛಾವಣಿಯನ್ನು ಆ ರೀತಿಯ ಸುಂದರ ರಚನೆಯಲ್ಲಿ ವೇಸರ ಶೈಲಿಯಲ್ಲಿ ನಿರ್ಮಾಣ ಆಗಿದೆ. ಇದು ವಿಜಯನಗರ ಮತ್ತು ಹೊಯ್ಸಳರ, ಚಾಳುಕ್ಯರ ಒಂದು ಮಿಶ್ರಣ ಶೈಲಿಯಾಗಿ ನಿರ್ಮಾಣವಾದಂಥ ಬೃಹದಾಕಾರದ ದೇಗುಲ. ವಿಜಯನಗರದ ಅರಸ 2ನೇ ದೇವರಾಯ ಒಡೆಯರಲ್ಲಿ ಅವರ ರಾಜಗುರುಗಳಾದ ಚಾರುಕೀರ್ತಿ ಪಂಡಿತ ದೇವರು 1430ರಲ್ಲಿ ಅಪೇಕ್ಷೆ ಪಟ್ಟ ಮೇರೆಗೆ, 1428ರಲ್ಲಿ ಅಪೇಕ್ಷೆ ಪಟ್ಟ ಮೇರೆಗೆ 1429ರಲ್ಲಿ ರಾಜನು ತನ್ನ ಮಂಗಳೂರಿನ ಗವರ್ನರಿಗೆ ಆದೇಶ ಮಾಡಿ ಸ್ವಾಮೀಜಿಯವರ ಅಪೇಕ್ಷೆಯಂತೆ 10 ಎಕರೆಯಿಂದ 12 ಎಕರೆಯಷ್ಟು ಜಾಗವನ್ನು ಉಂಬಳಿಯಾಗಿ ದಾನವಾಗಿ ನೀಡ್ತಾರೆ. ಅದರಲ್ಲಿ 3 ಎಕರೆ ಪ್ರದೇಶದಲ್ಲಿ ಈ ಸುಂದರವಾದ ಬಸದಿಯ ನಿರ್ಮಾಣವನ್ನು ಅಂದಿನ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ರತ್ನ ವ್ಯಾಪಾರಿಗಳು, ಕೃಷಿಕರು, ಜೈನ ವ್ಯಾಪಾರಿಗಳು ಮತ್ತು ಇತರ ಎಲ್ಲ ಸಮುದಾಯದವರ ಅವರ ಒಂದು ಪ್ರೀತಿ ಮತ್ತು ಮಾರ್ಗದರ್ಶನ, ಆಶೀರ್ವಾದಕ್ಕೆ ಮನಸೋತು ದಾನವನ್ನು ನೀಡಿ ಈ ಬಸದಿಯನ್ನು ಜಗದಾಶ್ಚರ್ಯವೆಪ್ಪಂತೆ 1430ರಿಂದ 1496ರವರೆಗೆ 66 ವರ್ಷಗಳಲ್ಲಿ ಈ ಬಸದಿಯನ್ನು ವಿವಿಧ ಹಂತಗಳಲ್ಲಿ ನಿರ್ಮಾಣವಾಗಿದೆ. ಇದರಲ್ಲಿ ಪಂಡಿತ ದೇವಿ, ಲಕ್ಷ್ಮೀದೇವಿ ಅನ್ನುವ ಭೈರವರಸನ ರಾಣಿ, ನಾಗಲಾದೇವಿ ಅನ್ನುವ ಭೈರವರಸನ ಮಡದಿ, ಅದೇ ರೀತಿಯಾಗಿ ಭೈರವರಸರು, ಅದೇ ರೀತಿಯಾಗಿ ಇಲ್ಲಿಯ ಹೆಬ್ರಿಯ ಅಣ್ಣು ಸಾಮಂತರು, ಮುದ್ರಾಡಿಯ ಅಣ್ಣು ಸಾಮಂತರು, ಹೆಬ್ರಿಯ ಬಲ್ಲಾಳರು ಮತ್ತು ವಿಶೇಷವಾಗಿ ಚೆನ್ನಭೈರಾದೇವಿ ಅನ್ನುವ ಕರಿಮೆಣಸಿನ ರಾಣಿ, ಅನೇಕ ಜನ ದಾನವನ್ನು ನೀಡಿ ಈ ಬಸದಿಯನ್ನು ನಿರ್ಮಾಣ ಮಾಡಿದ್ದಾರೆ. ಕೆಳದಿಯ ನಾಯಕರ ಕಾಲದಲ್ಲೂ ಈ ಬಸದಿಗೆ ಸ್ವಾಮೀಜಿಯವರ ವಿಶೇಷ ಭಕ್ತರಾಗಿರುವುದರಿಂದ ಅಂದಿನ ಕಾಲದಲ್ಲಿ
ಈ ಬಸದಿಗೆ ಉಂಬಳಿಯನ್ನು ನೀಡಿದ್ದಾರೆ. ಹೀಗೆ ಸರ್ವಧರ್ಮ ಸಮನ್ವಯದ ಕೇಂದ್ರವಾದಂಥ ಜೈನ ಕಾಶಿ ಮೂಡುಬಿದಿರೆಗೆ ಎಲ್ಲರಿಗೂ ಸ್ವಾಗತ. ಉಳಿದುಕೊಳ್ಳುವುದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಈ ಬಸದಿಯಲ್ಲಿದೆ. ಎಲ್ಲರಿಗೂ ಸಾತ್ವಿಕ ಭೋಜನ, ಅಹಿಂಸೆಯ ಸಸ್ಯಾಹಾರಿ ಭೋಜನ ಇತ್ಯಾದಿಗಳ ವ್ಯವಸ್ಥೆ ಇಲ್ಲಿರ್ತದೆ. ಮುಂಚಿತವಾಗಿ ನೀವು ಬರುವುದಾದರೆ ನಾವು ತಿಳಿಸಿದ್ದಲ್ಲಿ ಇಲ್ಲಿ ವಸತಿ ವ್ಯವಸ್ಥೆಯು ಕೂಡ ಇದೆ. ನಮ್ಮ ಮೂಡುಬಿದಿರೆಗೆ ಎಲ್ಲರಿಗೂ ಸ್ವಾಗತ. ಸಾಹಿತ್ಯದ ಕಾಶಿ ಮತ್ತು ವಿದ್ಯಾಕಾಶಿ, ಜ್ಞಾನಕಾಶಿ, ಜೈನಕಾಶಿ ಮೂಡುಬಿದಿರೆಯಾಗಿದೆ. ಬನ್ನಿ, ನಮ್ಮ ಕ್ಷೇತ್ರದಲ್ಲಿ ಶಾಂತಿಯನ್ನು ಪಡೆಯಿರಿ. ನೆಮ್ಮದಿಯಿಂದ ನೀವು ನಿಮ್ಮ ಊರಿಗೆ ತೆರಳಿರಿ. ಓಂ ಶಾಂತಿ ಶಾಂತಿ ಶಾಂತಿ. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಮೂಡುಬಿದಿರೆ ಸಾವಿರ ಕಂಬ ಬಸದಿಯ ಸಂಪೂರ್ಣ ಮಾಹಿತಿ. ನೀವು ಕೂಡ ಒಮ್ಮೆ ಸಾಧ್ಯವಾದರೆ ಭೇಟಿ ನೀಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸುಂದರವಾದ ಹಾಗೂ ವಿಶೇಷವಾದ ಸ್ಥಳವನ್ನು ತೋರಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಆತ್ಮೀಯರ ಜೊತೆ ಹಂಚಿಕೊಳ್ಳಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಾನು ನಿಮ್ಮ ಯಶ್ ಹೆಗ್ಡೆ ಮಾರ್ನಾಡ್. ಧನ್ಯವಾದಗಳು.